ಆಣೆ ಮಾಡಿದ್ದಾರೆ, ಇನ್ಯಾವುದೇ ಕಾರಣ ನಮ್ಮನ್ನು ಬಿಟ್ಟು ಹೋಗಲ್ಲ. ಈ ಭ್ರಮೆನಲ್ಲಿ ಮಾತ್ರ ಬದುಕಬೇಡಿ. ನಮ್ಮನ್ನ ಪ್ರೀತಿಸೋರು ಯಾವಾಗ ಬಿಟ್ಟು ಹೋಗ್ತಾರೆ? ಇದು ಒಂದು ಕ್ವಶನ್ಸ್ ಇರುತ್ತೆ, ಕೆಲವ್ರದ್ದು ಡೌಟ್ ಕೂಡ ಇರುತ್ತೆ, ರೈಟ್? ಬಟ್ ಇದೇ ಒಂದು ಕಾರಣಕ್ಕೆ ನಮ್ಮನ್ನು ಪ್ರೀತಿಸೋರು ಬಿಟ್ಟು ಹೋಗ್ತಾರೆ ಅಂತ ಪರ್ಟಿಕ್ಯುಲರ್ಲಿ ಹೇಳೋಕೆ ಆಗೋದಿಲ್ಲ ಆಕ್ಚುಲಿ, ರೈಟ್? ಅಂಡ್ ಯಾವಾಗ ಚೇಂಜ್ ಆಗ್ತಾರೆ, ಯಾವಾಗ ಬದಲಾಗ್ತಾರೆ. ಅಂಡ್ ಇಷ್ಟು ವರ್ಷ ನಮ್ಮ ಪ್ರೀತಿ ಹಂಗೆ ಗ್ಯಾರಂಟಿಲಿ ಇರುತ್ತೆ, ಅದೇ ನಂಬಿಕೆಯಲ್ಲಿ ಇರುತ್ತೆ. ಶುರುವಾತಲ್ಲಿ ಏನ್ ನಮ್ಮನ್ನ ಆಣೆ ಪ್ರಮಾಣ ಮಾಡಿ ಆ ಮಾತು ಕೊಟ್ಟಿರ್ತಾರೆ ಅದೇ ಪ್ರಕಾರ ನಡ್ಕೊಳ್ತಾರೆ, ಎಲ್ಲ ಸುಳ್ಳು. ನಿಮ್ಮನ್ನು ಪ್ರೀತಿ ಮಾಡುವಂಥವ್ರು, ಇವನ್ ಗಂಡ ಇರ್ಬೋದು, ಇವನ್ ಹೆಂಡತಿ ಇರ್ಬೋದು, ಲವ್ವರ್ಸೇ ಇರ್ಬೋದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಿಟ್ಟು ಹೋಗ್ಬೋದು. ಅದು ಯಾರೊಟ್ಟಿಗೆ ಬೇಕಾದ್ರೂ ಹೋಗ್ಬೋದು. ಇವನ್ ತುಂಬಾ ಪ್ರೀತಿ ಮಾಡಿದಂಥವ್ರು ಕೂಡ ಹಸ್ಬೆಂಡ್ ಅಂಡ್ ವೈಫ್ ಇವನ್ ಸತ್ತು ಹೋಗ್ಬಿಡ್ಬೋದು. ಅದು ಒಂಥರ ಬಿಟ್ಟು ಹೋಗೋದು ತಾನೆ. ಬಟ್ ಆ ಟೈಮಲ್ಲಿ ನಮ್ಮ ಮನಸ್ಥಿತಿ ಆಗ್ಲಿ ನಾವಾಗ್ಲಿ ಯಾವತ್ತೂ ರೆಡಿ ಇರಬೇಕು ಬದುಕಿನ ಹೋರಾಟಗಳನ್ನ ಫೇಸ್ ಮಾಡ್ಲಿಕ್ಕೆ. ಸೋಲನ್ನು ಒಪ್ಕೋಬಾರ್ದು. ಎಷ್ಟೋ ಜನ ಪ್ರೀತಿ ಮಾಡ್ತಿರೋರು ಬಿಟ್ಟು ಹೋದ್ರು ಅಂತ ಕಣ್ಣೀರ್ ಹಾಕ್ತಾರೆ, ಬದುಕನ್ನ ಹಾಳು ಮಾಡ್ಕೊಂಡಿದ್ದಾರೆ, ಆ ಡಿಪ್ರೆಷನ್ ಇಂದ ಬರಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಯಾವುದೋ ಒಂದು ಉದ್ದೇಶ, ಆ ಉದ್ದೇಶನ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕಾಗತ್ತೆ. ಪ್ರೀತಿ ಮಾಡ್ತಿರೋರು ಬಿಟ್ಟು ಹೋಗ್ಬೋದು. ಬಿ ರೆಡಿ ಫಾರ್ ಎವ್ರಿಥಿಂಗ್ ಇನ್ ಲೈಫ್. ಎಲ್ಲದಕ್ಕೂ ರೆಡಿ ಇರಿ ನೀವು, ರೈಟ್? ಈಗ ತುಂಬಾ ಚೆನ್ನಾಗಿ ಸಂಸಾರ ಸಾಗ್ತಿರತ್ತೆ, ಲವರ್ ತುಂಬಾ ಚೆನ್ನಾಗಿ ಜೊತೆಗಿರ್ತಾನೆ, ಅಚಾನಕ್ಲಿ ಬೈ ಆಕ್ಸಿಡೆಂಟ್ಲಿ ಸಾವು ಬಂದ್ಬಿಡ್ಬೋದು, ಹೇಳಕ್ಕಾಗಲ್ಲ. ಅದನ್ನ ಫೇಸ್ ಮಾಡೋಕ್ಕೂ ರೆಡಿ ಇರಿ. ಯಾವುದೇ ರೀತಿಯಿಂದ ಕಷ್ಟ ಬರ್ಬೋದು, ಆ ಕಷ್ಟನೂ ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಚಾಲೆಂಜನ್ನು ತಗೊಳ್ಬೇಕಾಗತ್ತೆ ನಾವು. ಅಂದ್ರೆ ಹೇಡಿಗಳ ಥರ ನಾವು ಇರಬಾರ್ದು. ಅಂಡ್ ನಮ್ಮನ್ನು ಬಿಟ್ಟು ಹೋದಾಗ ತುಂಬಾ ನೋವು, ಸಂಕಟ ಅನ್ಸುತ್ತೆ. ಬಟ್ ಆದ್ರೆ ಯಾರೇ ಬಿಟ್ಟು ಹೋದ್ರು ನಮ್ಮ ಬದುಕು ಪರ್ಮನೆಂಟ್ ಅಲ್ಲ. ಬಟ್ ಇರೋವಷ್ಟು ದಿನ ಭಗವಂತ ನಮಗೇನು ಇಲ್ಲಿ ಅವಕಾಶ ಕೊಡ್ತಾನೆ ಇರ್ಲಿಕ್ಕೆ, ಅಷ್ಟು ದಿನ ನಾವು ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು. ಕೆಟ್ಟ ಘಟನೆಗಳಿಂದ ಮರೆಯೋಕ್ಕಾಗಲ್ಲ ಅಂತ ಹೇಳ್ತೀವಿ. ಆದ್ರೆ ಬದುಕಲ್ಲಿ ನಾವು ಕೆಟ್ಟ ವಿಚಾರಗಳನ್ನು ಮರಿಲೇಬೇಕು. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ಈಗ ಏನಾದ್ರೂ ಪ್ಲೇಟ್ ಒಳಗಡೆ ಕೆಟ್ಟದ್ದನ್ನು ಹಾಕಿ ಕೊಟ್ರೆ, ಅಥವಾ ಒಂದು ವಿಷ ಕೆಟ್ಟದ್ದು, ಅದನ್ನ ನಾವು ಕುಡಿಲಿಕ್ಕೂ ಆಗಲ್ಲ, ಪ್ಲೇಟ್ ಒಳಗಡೆ ಹಾಕೊಂಡ್ರೆ ತಿನ್ನಕ್ಕೂ ಆಗಲ್ಲ, ರೈಟ್? ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಕೆಟ್ಟ ವಿಚಾರಗಳನ್ನ ಬದುಕಲ್ಲಿ ಏನ್ ನಡೆದಿರುತ್ತೆ ಮರೆಯೋದಕ್ಕೆ ಪ್ರಯತ್ನ ಮಾಡ್ಬೇಕು. ಆ ಮರಿಬೇಕು ಅಂತ ಹೇಳಿದ್ರೆ ನಮ್ಮ ಯೋಚನಾ ಶಕ್ತಿ ಅಥವಾ ನಮ್ಮ ಬುದ್ಧಿ ಶಕ್ತಿ, ನಮ್ಮ ಮನಸ್ಸು ಖಾಲಿ ಇರಬಾರ್ದು, ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ಬೇಕು. ಅವಾಗ ಆ ಕೆಲಸದಲ್ಲಿ ನಾವು ಮಗ್ನರಾಗ್ತೀವಿ. ಈ ಯೋಚನೆಗಳ ಬಗ್ಗೆ ನಮಗೆ, ಅಂದ್ರೆ ಕೆಟ್ಟ ಘಟನೆಗಳ ಬಗ್ಗೆ ನಮ್ಮ ಯೋಚನೆ ಆ ಕಡೆ ಹೋಗ್ತಾ ಇರಲ್ಲ ಸ್ನೇಹಿತರೆ. ಅಂಡ್ ಏನು ಅಂತ ಹೇಳಿದ್ರೆ, ನಮ್ಮ ಜೊತೆ ಹಾಗೆ ಇದ್ದಂಥವ್ರು ಪರ್ಮನೆಂಟ್ ಆಗಿ ಹಾಗೆ ಇದ್ಬಿಡ್ತಾರೆ ಅನ್ನೋ ಭ್ರಮೆನಲ್ಲೂ ಬದುಕಬಾರ್ದು ನಾವು. ಸಾಯೋ ತನಕ ಜೊತೆಗೆ ಬಂದ್ಬಿಡ್ತಾರೆ, ಆಣೆ ಮಾಡಿದ್ದಾರೆ, ಇನ್ಯಾವುದೇ ಕಾರಣ ನಮ್ಮನ್ನು ಬಿಟ್ಟು ಹೋಗಲ್ಲ. ಈ ಭ್ರಮೆನಲ್ಲಿ ಮಾತ್ರ ಬದುಕಬೇಡಿ. ಅವ್ರ ಅವಶ್ಯಕತೆ ಮುಗಿದಾಗ ಬಿಟ್ಟು ಹೋಗ್ಬೋದು. ಎಷ್ಟೋ ಜನ ಮದುವೆ ಆಗಿ ಓಡಿ ಹೋಗಿದ್ದಾರೆ, ಬಿಟ್ಟು ಒಬ್ಬಂಟಿಯಾಗಿ ಬದುಕ್ತಿದ್ದಾರೆ. ಆಕ್ಚುಲಿ ತಪ್ಪು. ಯಾವುದೋ ಒಂದು ಕಾರಣಕ್ಕೆ ಹೋಗಿರ್ತಾರೆ, ಬೇಡ ಅಂದ್ಮೇಲೆ ಏನೋ ಒಂದು ನೆಪ ಹೇಳ್ಬಿಟ್ಟು ಹೋಗ್ತಾರೆ. ಈ ತರನೂ ಇದ್ದಾಗ ಬದುಕಿಗೋಸ್ಕರ ಹೋರಾಟ ಮಾಡಿ ಬದುಕಬೇಕಾಗತ್ತೆ. ನಾವು ನಮಗೋಸ್ಕರ ಬದುಕಬೇಕಾಗತ್ತೆ. ಒಬ್ರು ಇವತ್ತು ಹುಟ್ಟುಡ್ತಾನೆ ಎಷ್ಟೋ ಜನ ಸಾಯ್ತಿದ್ದಾರೆ. ಅಂಥದ್ರಲ್ಲಿ ನಾವು ಇಷ್ಟೊಡೋರಾಗಿ ಈ ಹಂತದವರೆಗೂ ತಲುಪಿದೀವಿ ಅಂದ್ರೆ ಭಗವಂತ ಯಾವುದೋ ಒಂದು ಕಾರಣಕ್ಕೆ ಈ ಭೂಮಿ ಮೇಲೆ ನಮ್ಮನ್ನು ಹುಟ್ಟಿಸಿದಾನೆ ಅಂತ ಹೇಳಿದ್ಮೇಲೆ ನಾವಾಗೆ ಸಾಯಬಾರ್ದು, ಹೇಡಿಯಾಗಿ ಬದುಕಬಾರ್ದು. ಏನೇ ಬಂದ್ರೂ ಕೂಡ ಚಾಲೆಂಜ್ ಆಗಿ ಫೇಸ್ ಮಾಡ್ತಾ ಬದುಕನ್ನ ಗೆಲ್ಲಬೇಕು. ಅದೇ ಉದ್ದೇಶ ಆಗಿರ್ಬೇಕು ನಮ್ದು, ರೈಟ್? ಸೊ ಆ ಕಾರಣಕ್ಕೆ ಯಾರು ಬೇಕಾದ್ರೂ ಯಾವ ಕ್ಷಣಕ್ಕೆ ಬೇಕಾದ್ರೂ ನಮ್ಮನ್ನು ಬಿಟ್ಟು ಹೋಗ್ಬೋದು. ಬಟ್ ಬಿಟ್ಟು ಹೋಗಿದಾರ ಅಂತೇಳಿ ಅವ್ರ ನೆನಪಲ್ಲೇ ಕೊರಗ್ತಾ ಬದುಕನ್ನ ಹಾಳು ಮಾಡ್ಕೊಳ್ಳೋದು ಯಾವುದೂ ಉಪಯೋಗಕ್ಕೆ ಬಾರದು. ಓಕೆ? ಅಂಡ್ ನಮ್ಕಿನ್ನ ಕಷ್ಟದಲ್ಲಿ ಕೆಳಮಟ್ಟದಲ್ಲಿ ಎಷ್ಟೋ ಜನ ಬದುಕ್ತಿರ್ತಾರೆ. ಅವ್ರನ್ನ ನೋಡಿದಾಗ ಅನ್ಸುತ್ತೆ ನಮ್ಗೆಲ್ಲೋ ಒಂದ್ ಕಡೆಗೆ ಪರವಾಗಿಲ್ಲ, ಅವರೇ ಏನೂ ಇಲ್ಲ ಅಂದ್ರೂ ಕೂಡ ಕಳ್ಕೊಂಡು ಆ ಕಷ್ಟದಲ್ಲಿ ಬದುಕ್ತಿರುವಾಗ ನಾವು ಬದುಕೋಣ.